ಕೋಟೆ ಕ್ರಾಸ್ ಅಥವಾ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 10ರಂದು ಇದೇ ತಿಂಗಳ ದಿನಾಂಕ 10ರಂದು ಬೆಳಗ್ಗೆ ಸರಿಸುಮಾರು ಒಂದು 4 ಗಂಟೆ ಹಾಗೆ ಇಬ್ಬರು ಹುಡುಗರು ಟೀ ಕುಡ್ಕೊಂಡು ನಿಂತಿರೋ ವೇಳೆಯಲ್ಲಿ ಒಂದು ಕ್ರೆಟಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡಿಗೆ ನಿಂತು ನನಗೆ ಸಿಗರೇಟ್ ತೊಗೊಂಬ ಅಂತ ಹೇಳ್ತಾನೆ. ಅದನ್ನು ನಿರಾಕರಿಸಿದ್ದಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಮಾಡ್ಕೊತಾರೆ, ವಾಗ್ವಾದ ಮಾಡ್ಕೊತಾರೆ. ನಂತರ ಆ ಹುಡುಗರು ಟೀ ಕುಡಿದು ಗಾಡಿ ತೆಕ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಇರುತ್ತೆ, ತೆಕ್ಕೊಂಡು ಹೋಗೋ ವೇಳೆಯಲ್ಲಿ ಕ್ರೆಟಾ ಗಾಡಿ ಹಿಂದೆಯಿಂದ ಜೋರಾಗಿ ಬಂದು ಗುದ್ದುತ್ತಾರೆ. ಗುದ್ದೋ ಕಾರಣವಾಗಿ ಒಬ್ಬ ವ್ಯಕ್ತಿ ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿ ಸಂಜಯ್ ಎಂಬಾತನು ಗಂಭೀರವಾಗಿ ಗಾಯಗೊಂಡಿದ್ದು ಅವನು ಆಸ್ಪತ್ರೆಗೆ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ದಾಖಲಾಗಿರ್ತಾನೆ. ನಂತರ ಕೆಲವು ದಿನಗಳ ನಂತರ ಮೃತಪಟ್ಟಿರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ಕೊಲೆಯನ್ನು, ನಂತರ ಕೊಲೆ ಪ್ರಕರಣವಾಗಿ ಅದನ್ನು ಮಾರ್ಪಡಿಸಲಾಗಿದೆ. ಹಾಗೂ ಕಾರ್ ಚಾಲಕ ಏನಿರ್ತಾನೆ ಅವನ್ನ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಕಾರ್ ಚಾಲಕ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಅಜಯ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ಈ ಅಪಘಾತವನ್ನ ನಾವು ಇದು ಅಪಘಾತ ಅಲ್ಲ, ಬೇಕು ಅಂತಲೇ ಕಾರಿಂದ ಗುದ್ದಿಸಿ ಈಗ ಕೊಲೆ ಮಾಡಲಾಗಿರುವಂಥದ್ದು. ಇನ್ನೊಬ್ಬನ ಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ರಮ್ಯಾ, ಈ ಒಂದು ಘಟನೆ ಮೇ 10ನೇ ತಾರೀಕು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಡೆದಿರುವಂತದ್ದು. ಅಂದ್ರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಆ ಕೋನುಕಾಂಟೆ ಏನು ಕ್ರಾಸ್ ಇದೆ, ಆ ಒಂದು ಸ್ಥಳದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ. 4 ಗಂಟೆ ಬೆಳಗಿನ ಜಾವ ಅಲ್ಲಿ ಒಂದು ತಳ್ಳುವಂತ ಗಾಡಿ ಇರುತ್ತೆ, ಅಲ್ಲಿ ಟೀಯನ್ನ ಮಾರಲಾಗುತ್ತೆ. ಹೀಗಾಗಿ ಸಾಫ್ಟ್ವೇರ್ ಉದ್ಯೋಗಿಗಳಾಗಿರುವಂತ ಇಬ್ರು ಯುವಕರು ಆ ಒಂದು ಸಂದರ್ಭದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ನೈಟ್ ಔಟ್ ಹೋಗೋಣ ಅಂತ ಹೇಳಿ ನಂತರ ಅಲ್ಲಿ ಹೋಗಿ ಟೀಯನ್ನ ಕುಡಿದು ಸಿಗರೇಟ್ ಅನ್ನ ಸೇರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯಪುರ ಏನು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಒಂದು ಪ್ರತೀಕ್ ಅಂತ ಏನಿದ್ದಾನೆ, ಆತ ನೇರವಾಗಿ ತನ್ನ ಬರ್ತಡೇ ಪಾರ್ಟಿಯನ್ನ ಮುಗಿಸ್ಕೊಂಡ್ಬಿಟ್ಟು ನೇರವಾಗಿ ಆ ಒಂದು ಬೆಳಗಿನ ಜಾವ 4 ಗಂಟೆಗೆ ಅದೇ ಒಂದು ಟೀ ಅಂಗಡಿ ಬಳಿ ಆತ ಬರ್ತಾನೆ. ಅದು ಕೂಡ ದಂಪತಿ ಕೂಡ ಇಬ್ರು ಜೊತೆಲೇ ಇರ್ತಾರೆ ಕ್ರೆಟಾ ಕಾರ್ನಲ್ಲಿ. ಈ ವೇಳೆ ಆ ಒಂದು ಕಾರನ್ನ ನಿಲ್ಲಿಸಿ ಅಲ್ಲಿ ಇದ್ದಂತ ಏನು ಪ್ರತೀಕ್ ಇದ್ದಾನೆ ಚಾಲಕ, ಆತ ನೇರವಾಗಿ ಚೇತನ್ ಅಂತ ಏನಿದ್ದಾನೆ ಆತನನ್ನ ಕರೆದು ಸಿಗರೇಟ್ ತೆಗೆದುಕೊಂಡು ಬರುವಂತೆ ಹೇಳ್ತಾನೆ. ಆದ್ರೆ ಬೇಕಾಗಿರೋದು ನಿಮ್ಗೆ ಸಿಗರೇಟು, ನೀವು ಹೋಗಿ ತೆಗೆದುಕೊಳ್ಳಿ, ನಾವ್ ಯಾಕೆ ತಂದು ಕೊಡ್ಬೇಕು ಅಂತ ಹೇಳಿ ಇಬ್ರು ಯುವಕರು ಕೂಡ ಅಲ್ಲಿ ಗಲಾಟೆಯನ್ನ ಮಾಡ್ತಾರೆ. ಈ ವೇಳೆ ಅಲ್ಲಿರುವಂತಹ ಕೆಲವೊಂದಷ್ಟು ಸ್ಥಳೀಯರು ಕೂಡ ಗಲಾಟೆಯನ್ನ ತಿಳಿಗೊಳಿಸಿ ನಂತರ ಇಬ್ರು ಕೂಡ ಕಳಿಸ್ತಾರೆ. ಅಲ್ಲಿಂದ ಹೊರಡಲು ಯಮಹಾ R15 ಬೈಕ್ ಏನಿದೆ ಅದನ್ನ ಸಂಜಯ್ ಕೂಡ ಚಾಲನೆಯನ್ನ ಮಾಡ್ತಾ ಇರ್ತಾರೆ. ಚೇತನ್ ಹಿಂದೆ ಕೂಡ ಕೂತಿರ್ತಾರೆ. ಯಾವಾಗ ಜಗಳ ಆಗುತ್ತೆ ಇದೇ ಸಿಟ್ನಲ್ಲಿ ಆ ತರದ ಆ ಒಂದು ಟೂ ವೀಲರ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಟರ್ನಿಂಗ್ ಅಲ್ಲಿ ಇದೇ ಒಂದು ಕಾರ್ ಚಾಲಕ ಇದ್ದಾನೆ, ಆತ ನೇರ ಹೋಗಿ ಅವ್ರಿಗೆ ಡಿಕ್ಕಿಯನ್ನು ಹೊಡಿತಾನೆ, ಬೇಕು ಅಂತಾನೆ ಆಕ್ಸಿಡೆಂಟ್ ಅನ್ನ ಮಾಡ್ತಾನೆ. ಹೀಗಾಗಿ ಸಂಜಯ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಹೀಗಾಗಿ ಆತ ಕೋಮಾ ಸ್ಟೇಜ್ ಅಲ್ಲಿ ಇದ್ದ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ಆದ್ರೆ 2 ದಿನಗಳ ಹಿಂದೆ ಸಂಜೆ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಚೇತನ್ ಏನಿದ್ದಾನೆ ಆತ ತೀರಾ ಗಂಭೀರವಾಗಿ ಗಾಯವಾಗಿದ್ದು ಆತನನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಸೇರಿಸಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಜೊತೆ ಈ ಆಕ್ಸಿಡೆಂಟ್ ಮಾಡದಂತ ಸಂದರ್ಭದಲ್ಲಿ ಪೊಲೀಸರಿಂದ ಸಹಜವಾಗಿ ಒಂದು ಆಕ್ಸಿಡೆಂಟ್ ಕೇಸ್ ಅಂತ ದಾಖಲಿಸಿಕೊಂಡಿದ್ರು. ಯಾವಾಗ ಈ ಒಂದು CCTV ಸಿಗುತ್ತೋ ಅದ್ರಲ್ಲಿ ಬೇಕು ಅಂತಾನೆ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಿ ಪೊಲೀಸರಿಗೂ ಗೊತ್ತಾಗುತ್ತೆ. ಹೀಗಾಗಿ ಆ ಗಾಡಿ ನಂಬರ್ನ, ಆ ಕ್ರೆಟಾ ಕಾರ್ನ ನಂಬರ್ನ ಟ್ರೇಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಮಾಲೀಕ ಯಾರು, ಯಾವಾಗ ಈ ಕಾರ್ ಆಕ್ಸಿಡೆಂಟ್ ಆಯ್ತು, ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ನಂತರ ಆ ಕಾರಿನ ಮಾಲೀಕ ಆಗಿರುವಂತ ಪ್ರತೀಕ್ ನನ್ನ ವಶಕ್ಕೆ ಪಡೆದು ಎಂಕ್ವೈರಿನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾನೆ. ಹೀಗಾಗಿ ಈ ಒಂದು ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿ ಒಂದು ಕೊಲೆಗೆ ಕಾರಣ ಆಗಿರುವಂತ ವ್ಯಕ್ತಿಯನ್ನು ಕೂಡ ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಎಂಕ್ವೈರಿನೂ ಕೂಡ ಮಾಡ್ಲಾಗ್ತಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.